ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಮ್ ಆನ್, ನೋ ಐ ಆಮ್ ಗೋಯಿಂಗ್ ಟು ವಿನ್ ಅಗೈನ್ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಪ್ರೀಪೋನ್ ಮಾಡ್ಕೊಳ್ತಾರೆ ಎಸ್ ಎಂ ಕೃಷ್ಣ ಅವರು ಎಲೆಕ್ಷನ್ನ. ಬಟ್ ಹಿ ಲಾಸ್ಟ್ ವೆರಿ ಬ್ಯಾಡ್ಲಿ. ಯಾಕೆ ಅದು ಆ ಕಾನ್ಫಿಡೆನ್ಸ್ ಹಿಟ್ಟಿಂಗ್ ಅನ್ನೋ ಈ ರೀತಿಯ ಕೆಲಸಗಳು ಅಲ್ಲಾಗಿದ್ದೇನು, ಅಥವಾ ಏನಾದರೂ ಅವರು ಬೇರೆ ಯಾವುದನ್ನಾದರೂ ಮಿಸ್ರೀಡ್ ಮಾಡಿದ್ರ, ಅಥವಾ ಏನಾಯ್ತಲ್ಲಿ? ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ತಾವು? ನಾನು ನಿಮಗೆ ಅದನ್ನು ಡೈರೆಕ್ಟಾಗಿ ಅಂತ ಸ್ವಲ್ಪ ತಿರುಸಿ ಹೇಳ್ತೇನೆ. ಓಕೆ, ದೇವೇಗೌಡರಿಗೆ ಅವರಿಗೆ ಎಂಥ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಎಸ್ ಎಂ ಕೃಷ್ಣ ಅವರು ಬಾರಿ ಡಿಗ್ನಿಫೈಡ್ ಪೊಲಿಟಿಷಿಯನ್, ದರ್ ಇಸ್ ನೋ ಡೌಟ್. ಬಟ್ ಅವರು ಮಾಸ್ ಲೀಡರ್ ಅಂತ ನಾನು ಹೇಳಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತೇನೆ, ಬಯಸ್ತೇನೆ. ದೇವೇಗೌಡರ ಹತ್ರ ಸ್ವಲ್ಪ ಸಣ್ಣತನನಿದೆ, ಇಷ್ಟ ಆಗಿ ಕೂಡ ಕೆಲವು ಅಂದರೆ ಪರ್ಸನಲ್ ವಿಧದಲ್ಲಿ. ಆದರೆ ಅವರು ಮಾಸ್ ಲೀಡರ್. ನಿಮ್ಗೆ ಯಾವಾಗ ಈ ಕಾನ್ಫಿಡೆನ್ಸ್, ಈಗ ಚಂದ್ರಬಾಬು ನಾಯ್ಡು ತಾವು ನೋಡಿದಿರಿ, ಹೈದ್ರಾಬಾದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದರು. ಆಗ ಇಡೀ ರೋಡ್ ಗೀಡು ಹೊಡೆದೆಲ್ಲ ಬಿಲ್ಡಿಂಗ್ ಮಾಡಿದ್ರು, ಇಲೆಕ್ಷನ್ ಸೋತರು. ಹೌದು, ಸೇಮ್ ಇವರಿಗೆ ಕೂಡ ನಾನು ಸಿಂಗಾಪುರ ಮಾಡಿದೆ ಅಂತ ಕೂಡಲೇ ನಿಮ್ಮ ಹಳ್ಳಿಯಲ್ಲಿರುವ ಕಟ್ಟಡ ಸಿಂಗಾಪುರ ಮಾಡಲಿ, ಬೆಂಗಳೂರಲ್ಲಿ ಏನು ಮಾಡಲಿ, ಅವನ ಜಿಲ್ಲೆಯನ್ನು ನೋಡ್ತಾನೆ, ಅವನ ತಾಲೂಕನ್ನು, ಅವನ ಗ್ರಾಮವನ್ನು ನೋಡ್ತಾನಲ್ವ. ಅಂದರೆ ನೀವು ಹೇಳೋದೇನು, ರೂರಲ್ ಪೀಪಲ್ ಡಿಡ್ ನಾಟ್ ಅಕ್ಸೆಪ್ಟ್ ಅದು ಎಕ್ಸೆಪ್ಟ್ ಅಂದರೆ ರೂರಲ್ ಜನರಿಗೆ ರೀಚ್ ಆಗಲಿಲ್ಲ, ರೀಚ್ ಆಗುತ್ತೆ. ಆ ರೀಚ್ ಆಗುವಾಗ ಪಾಲಿಸಿ ಇದೇ ಬೇರೆ, ಕೆಲವು ಪ್ರೋಗ್ರಾಮ್ಸೇ ಬೇರೆ. ವೆರಾಸ್ ನೀವು ಬರೀ ಸಿಟಿಯನ್ನು ಮಾಡಲಿಕ್ಕೆ ಹೊರಟ್ರೆ, ಸಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಟ್ ಎಟ್ ದ ಸೇಮ್ ಟೈಮ್ ಯಾರು ನಮಗೆ ಕಟ್ಟಕಡೆಯ ರೈತ, ಅವನು ನಮಗೆ ಇಂಪಾರ್ಟೆಂಟ್ ಅಲ್ಲ. ಅವನನ್ನು ನೀವು ಹೇಗೆ ಪಡಿತೀರಿ? ಅದು ದೇವೇಗೌಡ ಹತ್ರ ಸ್ವಲ್ಪ ಇತ್ತು. ಈಗ ನೋಡಿ ಸಿದ್ದರಾಮಯ್ಯ ಹತ್ರ ಇದೆ, ಸಿದ್ದರಾಮಯ್ಯ ಹತ್ರ ಇದೆ, ಅದು ಓಕೆ ಇದೆ ಅದು ಅವ್ರ ಹತ್ರ. ಆಮೇಲೆ ಡೆಪ್ಯೂಟಿ ಸಿ ಎಮ್ ಆಗಿದ್ದರು ಸಿದ್ದರಾಮಯ್ಯನವರು, ದೇವೇಗೌಡರ ಜೊತೆಗೆ ಭಾಳ ಚೆನ್ನಾಗಿದ್ದರು. ಹೌದು, ಪರಮಾಪ್ತರಲ್ಲಿ ಪರಮಾಪ್ತರಾಗಿದ್ದರು. ಆ ಸ್ಪ್ಲಿಟ್ ಯಾಕೆ ಆಯ್ತದು? ರಾಜಕೀಯ ಕಾರಣವಾ? ಫಸ್ಟ್ ಟೈಮ್ ಇಡೀ ಸ್ಟೇಟ್ದು ಕುರುಬಾಸ್ ಸಿದ್ದರಾಮಯ್ಯರ ಎಲ್ಲ ವೆಲ್ ವಿಷರ್ಸ್ ಬಂದರು. ಇಡೀ ರೋಡ್ ಗೀಡೆಲ್ಲ ಬ್ಲಾಕ್, ವಿಧಾನಸೌಧ ಎದುರುಗಡೆ ಡೋಲು ಗೀಲೆಲ್ಲ ಹಾಕಿಬಿಟ್ಟ ಇದೆ, ಆ ಥರ ಎಲ್ಲ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಬೇಕು ಅಂತ. ಜೆ ಎಚ್ ಪಟೇಲ್ ಹತ್ರ ಅಷ್ಟು ಕ್ಲೋಸ್ ಇದ್ರೂ ನಾನು ಒಂದು ದಿನ ಜೆ ಎಚ್ ಪಟೇಲ್ ಮನೆಗೆ ಹೋಗಿರಲಿಲ್ಲ ಸಿ ಎಮ್ ಆಗಿರುವಾಗ. ಅಂದರೆ ಅಷ್ಟು ಲಾಯಲ್ ನಾನು ಸಿದ್ದರಾಮಯ್ಯನವರಿಗೆ. ಅವರಾಗಬೇಕಂತ ನಮಗೂ ಇದ್ದದ್ದು. ಬಟ್ ನನ್ನ ಹತ್ರ ಒಂದು ದಿವಸ ದೇವೇಗೌಡರು ಹೇಳಿದರು, ನೋಡಪ್ಪ ನಾನು ಹೇಗೆ ಮಾಡೋದು, ಅವರು ಇಷ್ಟು ಜನ ಎಮ್ ಎಲ್ ಎಸ್ ಇದ್ದಾರೆ, ಮತ್ತು ಇವರು ನಾನು ಹೇಗೆ ಮಾಡಲಿಕ್ಕಾಗ್ತದೆ ಅವ್ರು ಕ್ಲೇಮ್ ಆಗಿರುವಾಗ ಅಂತ. ಅದೊಂದು ನನಗೆ ಅದು ತಪ್ಪು ಅಂತ ಹೇಳಲಿಕ್ಕೂ ಆಗಲಿಲ್ಲ, ಆಗ ಆ ಸಂದರ್ಭದಲ್ಲಿ ಆಗ್ತಿರಲಿಲ್ಲ. ಬಟ್ ದೇವೇಗೌಡರಿಗೆ, ಸಿದ್ದರಾಮಯ್ಯರ ಮನಸ್ಸಲ್ಲಿ ದೇವೇಗೌಡರು ಹಠ ಹಿಡಿದು ಮಾಡಿದರೆ ಆಗ್ತಿತ್ತು ಎಂಬುದು ಭಾವನೆ ಇತ್ತು, ಅವರನ್ನು ಸಿ ಎಮ್ ಮಾಡಬೇಕು ಅಂತ. ಹಾಗೆ ಡೆಪ್ಟಿ ಸಿ ಎಮ್ ಆದರು ಸಿದ್ದರಾಮಯ್ಯನವರು. ಶಂಕರ್ ಆಗ ವಿ ಎಲ್ ಶಂಕರ್ ಮಂತ್ರಿ ಆಗಿದ್ದರು ಅವರು. ಸ್ವಲ್ಪ ಆಗ ಮತ್ತು ಕ್ರಮೇಣ ದೇವೇಗೌಡರ ಬಗ್ಗೆ ಡಿಫ್ರೆನ್ಸ್ ಬಂದದ್ದಕ್ಕೆ ನಾನು ನಿಮಗೊಂದು ಹೇಳ್ತೇನೆ. ನನ್ನಂದಾಜು ಮಂತ್ರಿಮಂಡಲದ ಬಗ್ಗೆ ಜಾಸ್ತಿ ಅದೂ ಇರ್ಬೋದು ಸ್ವಲ್ಪ. ನಿಮಗೆ ಫ್ರ್ಯಾಂಕ್ಲಿ ನಾನು ಹೇಳಬೇಕಂತಾದರೆ, ಯಾವತ್ತು ಕುಮಾರಸ್ವಾಮಿಯವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರ ಆವತ್ತು ಡಿಫ್ರೆನ್ಸ್ ಬಂತು. ಈಗಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಾವು ನೋಡಿದಾಗ ಆಗಿನ ರಾಜಕೀಯ ಈಗಿನ ರಾಜಕೀಯ, ಅಯ್ಯೋ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಬೇರೆಯೇ, ಇದು ಬೇರೆಯೇ. ಇದು ಈಗ ವ್ಯಾಪಾರ. ಆಗ ಅಟ್ಲೀಸ್ಟ್ ಒಂದು ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಇತ್ತು. ಆಮೇಲೆ ಒಂದು ನಿಮಗೊಂದು ಅಲ್ಲ, ಈಗ ಏನಾಗುತ್ತೆ ಅಂದರೆ, ನಾನು ಎಣಿಸ್ಕೊಳ್ಳೋದು ಆಗಿನ ಜನರು ಇವತ್ತಿಗೆ ಇರ್ತೀರ, ಅವರು ಹಾಗೆ ಆಗ್ತಿದ್ರೇನು ಅಂತ ಪರಿಸ್ಥಿತಿ ಆಗ್ತಾ ಆಗಿಬಿಟ್ಟಿದೆ. ಈಗ ನಾನು ಒಂದು ತಮ್ಮ ಹತ್ರ ಹೇಳಿ ಬಯಸ್ತೇನೆ, ಒಂದೇ ಶಾರ್ಟಾಗಿ ಪ್ಲೀಸ್. ಈಗ ರಾಜಕಾರಣ ಮಾತ್ರ ಅಲ್ಲ, ಯಾವುದು ಸರಿ ಇದೆ. ಈಗ ನಾನು ಒಂದು ಡಾಕ್ಟ್ರ್ ತಗೊಳ್ಳಿ, ಮೊದಲೊಬ್ಬ ಡಾಕ್ಟ್ರ್ ಅಂದರೆ ಅವನು ಪೇಷಂಟ್ ಥರ ಟ್ರೀಟ್ ಮಾಡ್ತಿದ್ದ. ಅವನು ಪೇಷಂಟ್, ಈಗ ನೀವು ಹೋದರೆ ನೀವು ಮಾತಾಡಲಿಕ್ಕಿಲ್ಲ, ನರ್ಸಿಂಗ್ ಹೋಮ್ ಹೋದರೆ ನೀವು ಅದು ಎಲ್ಲ ನಿಮ್ಮ ಯಾವುದು ಮೆಷಿನ್ಗಳಿಟ್ಟಿದ್ದೀರಿ ಅದನ್ನೆಲ್ಲ ಮಾಡಿಕೊಂಡು ಬಿಲ್ ಮಾಡ್ಕೊಂಡ್ಬಂದು ಇದು ಎರಡಕ್ಕೆ ಒಂದು ಕಫಕ್ಕೆ ಒಂದು ಟ್ಯಾಬ್ಲೆಟ್ ಬರೆದು ಕೊಡ್ತಾನೆ. ಈಸಿ ಸಿನ್ಸಿಯರ್ ಎಜುಕೇಷನ್. ಇಂಜಿನಿಯರ್ಸ್, ಯಾರು ಇಂಜಿನಿಯರ್ ಕಟ್ಟುವವರು ಅವರೇನು ಮಾಡ್ತಾರೆ, ಎಲ್ಲ ಕಳಪೆ ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮ ಯಾರು ಆಫೀಸರ್ಸ್. ನಾನು ಒಬ್ಬ ರಾಜಕೀಯದ ವಿದ್ಯಾರ್ಥಿಯಾಗಿ ಒಂದು ಪ್ಯಾಷನ್ ನನಗೆ ರಾಜಕೀಯ ಮತ್ತು ರಾಜಕೀಯದ ವಿಚಾರಗಳನ್ನು ತಿಳ್ಕೊಳ್ಳೋದು ಅಂತಂದರೆ, ಮತ್ತು ರಾಜಕೀಯದ ಇತಿಹಾಸಗಳನ್ನು ತಿಳ್ಕೊಳ್ಳೋದು ಅಂತಂದರೆ ಭಾಳ ಪ್ಯಾಷನೇಟ್. ಓಕೆ, ಲವ್ಲಿ ಸ್ಪೀಕಿಂಗ್ ಟು ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇದು ರವಿಶಂಕರ್ ಶೆಟ್ಟಿ ಸರ್ ಮಾತುಗಳು. ವಿಸ್ತಾರ, ಇದು ನಿಖರ ಜನಪರ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.